ನೋಡ್ರಿ. ಏನಿದೆ ತೇರು ನಿಂದ್ರಸದ ಗಂಟಿ ಅಂತದೈತ್ ನಾ ಮೊನ್ನೆ ಗಂಗಾಜಲ ತರಿಸಿದ್ರಲ್ಲ, ಇವು ಟ್ಯಾಂಕ್ ಒಳಗೆ ತರಿಸಿದ್ರು. ಈಗ ಟ್ಯಾಂಕ್ನ ಹೋಗಿಬಾರ್ದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡಾಕತ್ತೀನಿ. ಇದು ನಾವು ಬಂದಿರೋದು ಓಂಕಾರೇಶ್ವರ ದೇವಸ್ಥಾನಕ್ಕೆ. ಇಲ್ಲಿ ಯಾವ್ಯಾವ ರಾಜ್ಯದಲ್ಲಿ ವಿಶೇಷವಾಗಿ ಪರಮೇಶ್ವರನ ಲಿಂಗಗಳದಾವೆ ನೋಡ್ರಿ, ಆ ಥರದ್ದು ಎಲ್ಲ ಇಲ್ಲಿ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಥರದ ಲಿಂಗಗಳನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಫ್ರೆಂಡ್ಸು. ಇಲ್ಲಿ ನೋಡ್ಬೋದು ವಿಶ್ವನಾಥ ಅಂತ ಹೇಳಿಬಿಟ್ಟು. ನಾನು ಅದಕ್ಕೆ ಕರೆಕ್ಟ್ ಯಾವ್ಯಾವ ರಾಜ್ಯದ ಅನ್ನೋದು ಕೂಡ ಕೊಟ್ಟಿದ್ದಾರೆ ಅಲ್ಲಿ. ಅದು ನನಗೆ ಅಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಒಟ್ಟು ವೀಡಿಯೋ ಮಾಡೋಕ್ಕೆ ಬಿಡೋಂಗಿಲ್ಲ. ಬಟ್ ನಾನು ಏನೋ ಯಾರೂ ಇಲ್ಲಾರ್ದಲ್ಲಿ ನೋಡ್ಕೊಂಡು ಮಾಡ್ಕೊಂಬಂದೀನಿ. ಯಾರಾದರೂ ಅರ್ಚಕರು ಅವ್ರು ಇದ್ದರು ಅಂದರೆ ಬೈತರ ವೀಡಿಯೋ ಮಾಡಬೇಡ್ರಿ ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ಇರ್ಲಾರ್ದಲ್ಲಿ ಯಾರು ಅರ್ಚಕರು ಇರ್ತಾರಲ್ಲ ಅವ್ರು ಇರ್ಲಾರ್ದಲ್ಲಿ ವೀಡಿಯೋ ಮಾಡ್ಕೊಂಬಂದೀನಿ. ನೋಡ್ಬೋದು ದೇವಸ್ಥಾನ ಮಾತ್ರ ಸೂಪರಾಗೈತಿ. ಅಲ್ಲಿಗೆ ಹೋದ್ವಿ ಅಂದ್ರೆ ವಾಪಸ್ ಮನೆಗೆ ಬರೋಕೆ ಮನಸ್ಸಾಗಿಲ್ಲ, ಅಷ್ಟು ಚಂದ ವಾತಾವರಣ ಐತಿ ಫ್ರೆಂಡ್ಸ್. ನೋಡ್ಬೋದು ಇದು ನೋಡ್ರಿ ಸೋಮನಾಥೇಶ್ವರ, ತುಂಬ ಚೆನ್ನಾಗೈತಿ ಫ್ರೆಂಡ್ಸ್ ದೇವಸ್ಥಾನ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ ಇಲ್ಲಿ ಸುತ್ತಮುತ್ತ ಇರೋರೆಲ್ಲರೂ. ಓಂಕಾರ ಹಿಲ್ಸ್ ಅಂತಾರೆ, ಓಂಕಾರೇಶ್ವರ ದೇವಸ್ಥಾನ ಕೂಡ ಅಂತಾರೆ. ಇದು ತುಂಬ ಚೆನ್ನಾಗೈತಿ. ದೇವ್ರ ಸಾಂಗ್ ಹಾಕಿಬಿಟ್ಟಿದ್ರು, ಹಾಗಾಗಿ ವಾಯ್ಸ್ ರೆಕಾರ್ಡ್ ಕೊಟ್ಟಿದ್ದೀನಿ. ಹಾಗೆ ಇಲ್ಲಿಂದ ಒಂದು ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ. ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ನೋಡಿರಿ ಇಲ್ಲಿಂದ ನೋಡಿದ್ರೆ ಬೆಂಗಳೂರು ಹೆಂಗೆ ಕಾಣಿಸ್ತೈತಿ, ಮನೆಗಳು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾವೆ. ಫುಲ್ ಹೈಟ್ ಮೇಲೆ ಐತಿ ಫ್ರೆಂಡ್ಸ್ ಇದು ದೇವಸ್ಥಾನ. ಹಾಗಾಗಿ ಕೆಳಗಡೆ ಬೆಂಗಳೂರು ಎಲ್ಲ ಕಾಣಿಸ್ತೈತಿ. ಇಡೀ ಬೆಂಗಳೂರ ನೋಡ್ಬೋದು ಇದನ್ನು. ಈ ದೇವಸ್ಥಾನಕ್ಕೆ ಬಂದ್ರೆ ಎಷ್ಟು ಚೆನ್ನಾಗಿ ಬಂದೈತಿ. ಎಲ್ಲರೂ ಇಲ್ಲೇ ನಿಂತ್ಕೊಂಡು ನೋಡ್ತಿರ್ತಾರೆ, ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಸಂಡೇ ಅಲ್ವಾ, ಎಲ್ಲರೂ ಬರ್ತಿರ್ತಾರೆ ಫ್ರೆಂಡ್ಸ್. ಇನ್ನು ನಮ್ಮ ನವ್ಯ ನಮಿತನ ನಾವು ಗಾಡಿಯೊಳಗನ ಬಿಟ್ಟು ನಾವಿಬ್ಬರ ಬಂದಿದ್ವಿ ದೇವಸ್ಥಾನಕ್ಕೆ. ಮನೇಲಿ ಬಿಟ್ಟು ಬರೋಕ್ಕೆ ಮನಸ್ಸಾಗಿರಲಿಲ್ಲ. ಹಾಗಾಗಿ ನವ್ಯಾಗ ಕರ್ಕೊಂಬರ್ಬೋದಿತ್ತು. ಬಟ್ ಹೈಟ್ ಮೇಲೆ ಐತಲ್ಲ, ಅಲ್ಲೆಲ್ಲ ಮೆಟ್ಲು ಹತ್ತಿಸೋದು ಇಳಿಸೋದು ಕಷ್ಟ ಆಕೈತಿ. ನಮಗೇನು ಕಷ್ಟ ಆಗಲ್ಲ, ಆಕಿಗೆ ಕಷ್ಟ ಆಗುತ್ತೆ. ಅದಕ್ಕೆ ಆಕಿನೂ ಕರ್ಕೊಂಬರಲಿಲ್ಲ. ಇನ್ನು ನಮಿತನ ಇದ್ದಿದ್ಲಂದ್ರೆ ಇಬ್ಬರನ್ನೂ ಕರ್ಕೊಂಬಂದ್ಬಿಡ್ತಿದ್ವಿ. ನಮಿತಾಗ ದೇವಸ್ಥಾನಕ್ಕೆ ಒಳಗಡೆ ಬರೋ ಹಂಗಿರಲಿಲ್ಲ. ಹಾಗಾಗಿ ಆಕೆಗೆ ದೇವಸ್ಥಾನಕ್ಕೆ ಬರೋ ಅಂಥ ಒಂದು ಇದ್ದಿದ್ದಿಲ್ಲ. ಹಾಗಾಗಿ ಆಕೆ ಜೊತೆಗೆ ನಾವೇನು ಕೂಡ ಬಿಟ್ಟು ಕಾರಲ್ಲೇ ಬಿಟ್ಟು ನಾವಿಬ್ಬರು ಬಂದ್ವಿ. ಹೊರಗಡೆ ನಿಂತಿದ್ರು ಅವರು, ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ ಅಲ್ಲಿ ಇಬ್ಬರನ್ನು ಕುಂದ್ರಿಸಿ ನಾವಿಬ್ಬರು ಬಂದ್ವಿ. ನೋಡಿರಿ ನಮ್ಮ ಮನೆಯವರ ವೀಡಿಯೋ ಮಾಡ್ಯಾರ ಫ್ರೆಂಡ್ಸ್, ಚೆನ್ನಾಗಿ ಮಾಡ್ಯಾರ. ಇಲ್ಲೆಲ್ಲ ಗೋಶಾಲೆ ಅಂತಾರಲ್ಲ, ಗೋಶಾಲೆನ ಮಾಡಿದ್ದಾರೆ ಫ್ರೆಂಡ್ಸು. ಹಸುಗಳಿಗೆ ಎಲ್ಲ ತುಂಬ ದೊಡ್ಡ ದೇವಸ್ಥಾನ ಇದು. ಶಿವರಾತ್ರಿ ಒಳಗಂತೂ ಕಾಲಿಡಕ್ಕೆ ಜಾಗ ಇರಂಗಿಲ್ಲ, ಫುಲ್ ಕ್ಯೂ ಇರ್ತೈತಿ. ಎಷ್ಟು ಗಿಜಿ ಗಿಜಿ ಅಂತಿರ್ತೈತಿ ಶಿವರಾತ್ರಿ ಒಳಗೆ, ಅಷ್ಟು ಗದ್ದಲ ಇರ್ತೈತಿ ಫ್ರೆಂಡ್ಸ್. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಗದ್ದಲ ಕಡಿಮೆ ಇತ್ತು. ಹಬ್ಬದಾಗಂತೂ ಭಾಳ ರಶ್ ಇರ್ತೈತಿ. ಗಂಗಾಜಲ ತೊಗೊಂಬಂದಿರ್ತಾರೆ. ಗಂಗಾಜಲನೆಲ್ಲ ಪ್ರೋಕ್ಷಣೆ ಮಾಡಿ ಯಾರಿಗಾದ್ರೂ ಗಂಗಾಜಲ ಬೇಕಂದರೆ ಅದನ್ನು ಕೊಡ್ತಾರೆ ಮಾರಕ್ಕೆ. ಇಲ್ಲಿ ನೋಡ್ರಿ ಅಲ್ಲಿ ಇವಾಗ ನಾ ಹೊಂಟಿದ್ದೀನ, ಅಲ್ಲಿನೂ ಕೂಡ ನಾನಾ ಥರದ ಹೆಸರಿನ ನಾನಾ ಥರದ ನಾಮಗಳ ಲಿಂಗು ಪ್ರತಿಷ್ಠಾಪನೆ ಮಾಡ್ಯಾರ. ನೋಡ್ರಿ ಅವನು ಕೂಡ ಎಷ್ಟು ಚೆನ್ನಾಗಿ ಬಂದವ ಫ್ರೆಂಡ್ಸ್. ನಮ್ಮ ಮನೆಯವ್ರಂತೂ ಡಿಟೇಲಾಗಿ ವಿಡಿಯೋ ಮಾಡ್ಯಾರ, ನಿಮಗೆಲ್ಲ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು. ನೋಡದೇ ಇರೋರಿಗೆ ನೋಡೋ ಒಂದು ಅವಕಾಶ ಸಿಗುತ್ತೆ. ಇದು ನೋಡ್ರಿ ಮಹಾದೇವ ರುದ್ರ ಅಂತ ಹೇಳ್ಬಿಟ್ಟು ಎಲ್ಲ ಲಿಂಗುಗಳು. ಬಟ್ ನೇಮ್ ಮಾತ್ರ ವಿಶೇಷವಾಗಿರ್ತೈತಿ, ವಿಭಿನ್ನವಾಗಿರುತ್ತೆ ನೇಮ್. ಬಟ್ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಲಿಂಗುಗಳು. ಇದು ಮಹಾರುದ್ರ ಅಂತ ಹೇಳ್ಬಿಟ್ಟು
ಇಲ್ಲಿ ನೋಡ್ಬೋದು ಫ್ರೆಂಡ್ಸು, ಇಲ್ಲಿ ಒಂದು ಕೂಡ ಲಿಂಗು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಕೂಡ ಒಳಗಡೆ ಅಂತೂ ತುಂಬ ಎಲ್ಲ ರಾಜ್ಯದ್ದು ಯಾವ ರಾಜ್ಯದಲ್ಲಿ ವಿಶೇಷವಾಗಿ ಅದಾವೆ ನೋಡ್ರಿ, ಅವು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಒಂದೊಂದು ಲಿಂಗುಗೆ ಒಂದೊಂದು ಹೆಸರಿಟ್ಟಿದ್ದಾರೆ. ಇದು ಮಹಾರುದ್ರನ ಕೂಡ, ಇದನ್ನು ಮಹಾರುದ್ರ ಅಂತಲೇ ಐತಿ ಫ್ರೆಂಡ್ಸ್. ಬಹುಶಃ ನಾನೇನಾದರೂ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಇದು ಶಂಕರ ರುದ್ರ ಅಂತ ಹೇಳಿಬಿಟ್ಟು ಚೆನ್ನಾಗೈತಿ. ತುಂಬ ಒಂಥರ ಕೂಲು ವಾತಾವರಣ, ಶಾಂತವಾಗಿರುತ್ತೆ, ಗದ್ದಲ ಇರಲ್ಲ, ಏನಿರಲ್ಲ, ಗಾಡಿ ಸೌಂಡ್ ಇಲ್ಲ, ಏನಿಲ್ಲ, ಅಷ್ಟು ಪ್ರಶಾಂತವಾದ ಸ್ಥಳ. ನೀಲಲೋಹಿತ ರುದ್ರ ಅಂತ ಹೇಳ್ಬಿಟ್ಟು ಈ ಒಂದು ಲಿಂಗುವಿನ ಹೆಸರು ಫ್ರೆಂಡ್ಸ್. ನೋಡ್ರಿ, ಎಲ್ಲ ಲಿಂಗುಗಳೇ ದೇವನೊಬ್ಬ ನಾಮ ಹಲವು ಅಂತಾರಲ್ಲ, ಹಾಗೆ ದೇವನೊಬ್ಬನೇ, ಬಟ್ ನಾಮ ಮಾತ್ರ ತುಂಬ ಇದಾವೆ. ಈಶಾನ ರುದ್ರ, ಎಷ್ಟು ಹೆಸರದ ನೋಡ್ರಿ ಈಶ್ವರಂಗ, ಪರಮೇಶ್ವರಂಗ. ಒಂದು ಎರಡು ಎಷ್ಟದವ ಗೊತ್ತಿಲ್ಲ ಟೋಟಲ್ ನನಗಂತೂ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಿ ಪರಮೇಶ್ವರನಿಗೆ ಒಟ್ಟು ಎಷ್ಟು ನಾಮ ಅದಾವು ಅಂತ ಹೇಳ್ಬಿಟ್ಟು. ಇದು ಮಾತ್ರ ಮಸ್ತಿತ್ತು. ನಟರಾಜ ಕಂಚಿಂದು ಏನೋ ಗೊತ್ತಿಲ್ಲ ಫ್ರೆಂಡ್ಸು, ಫುಲ್ಲು ದೊಡ್ಡದು ನಟರಾಜಂದು ಪ್ರತಿಷ್ಠಾಪನೆ ಮಾಡಿದ್ರೆ ಇಲ್ಲಿ ಮೂರ್ತಿನ. ಕಂಚಿಂದೈತೋ ಏನೈತೋ ಗೊತ್ತಿಲ್ಲ ಫ್ರೆಂಡ್ಸು, ನನಗಂತೂ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ. ಬಟ್ ನೋಡೋಕೆ ಮಾತ್ರ ಸಖತ್ತಾಗಿತ್ತು, ಚಂದಿತ್ತು ಗಣ. ನೋಡ್ರಿ ನಟರಾಜ. ನಮ್ಮ ಮನೆಯವ್ರು ಫುಲ್ ಡಿಟೇಲಾಗಿ ವಿಡಿಯೋ ಮಾಡ್ಯಾರ. ನಾನು ಮುಂದೆ ಹೋಗಿದ್ದೆ, ಅವರು ನಿಧಾನವಾಗಿ ಮಾಡ್ಕೊತ ಬರತ್ತಿದ್ರು. ನಿಧಾನವಾಗಿ ಮಾಡ್ಕೊಂಬರ್ಲಿ ಅವರು ಅಂತ ಹೇಳ್ಬಿಟ್ಟು ನನಗೆ ಆರಾಮಾಗಿ ನೋಡ್ಕೊತ ಬರತ್ತಿದ್ದೆ. ಆಲ್ರೆಡಿ ತುಂಬ ಸತಿ ಬಂದಿದ್ದೀವಿ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ. ಈಗ ಒಂದು ವರ್ಷ 2 ವರ್ಷದಿಂದ ಬಂದಿದ್ದಿಲ್ಲ. ಯಾಕಂದ್ರೆ ನಾವೇನು ಕರ್ಕೊಂಡು ಎಲ್ಲಿ ಹೋಗೋಕೆ ಆಗಂಗಿಲ್ಲ, ಎಲ್ಲಿ ಬರೋಕೆ ಆಗಂಗಿಲ್ಲ, ಹಂಗೆ ಒಂಥರ ಬೇಜಾರು ಫ್ರೆಂಡ್ಸು. ಇದು ನೋಡ್ರಿ ಭೀಮರುದ್ರ ಅಂತ ಹೇಳ್ಬಿಟ್ಟು ಲಿಂಗುವಿನ ಹೆಸರು. ನೋಡ್ರಿ, ಎಲ್ಲ ಲಿಂಗುವಿಗೆ ಮೇಲ್ಗಡೆ ಒಂದೊಂದು ವಸ್ತ್ರಗಳನ್ನು ಹಾಕಿದ್ದಾರೆ. ಇದು ದೇವ ರುದ್ರ ಅಂತ ಹೇಳ್ಬಿಟ್ಟು. ಈ ಕಡೆ ದೇವಸ್ಥಾನಕ್ಕೆ ಇನ್ನೂ ಯಾರಾದರೂ ಬಂದಿಲ್ಲ ಅಂದ್ರೆ ಒಂದು ಸಲ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ರಿ. ಬೇರೆ ಏರಿಯಾದ ಕಡೆ ಇರೋರಿಗೆ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗೈತಿ ದೇವಸ್ಥಾನ. ನೀವು ಇಲ್ಲಿಗೇನಾದರೂ ಬಂದ್ರೆ ಮತ್ತೆ ಬರ್ಬೇಕು ಅನ್ನಿಸ್ತಿರುತ್ತೆ ನಿಮ್ಗೆ, ಅಷ್ಟು ಚೆನ್ನಾಗೈತಿ. ಇದು ಭಗೋದ್ಭವ ರುದ್ರ ಅಂತ ಹೇಳಿಬಿಟ್ಟು ನೋಡ್ರಿ, ತುಂಬ ಚೆನ್ನಾಗದವು ಲಿಂಗು ಮಾತ್ರ. ನೋಡೋಕ್ಕೂ ಚೆನ್ನಾಗದವು, ಹೆಸರು ಕೂಡ ಚೆನ್ನಾಗದವು. ಆದಿತ್ಯಾತ್ಮಕ ರುದ್ರ ಅಂತ ಹೇಳಿಬಿಟ್ಟು, ಆದಿತ್ಯಾತ್ಮಕ ರುದ್ರ ತುಂಬ ಚೆನ್ನಾಗೈತೆ ಫ್ರೆಂಡ್ಸು. ನಾವು ಚಿಕ್ಕವರಿದ್ದಾಗ ಗುಡಿ ನೋಡಿದ್ವಿ, ಬಟ್ ಚಿಕ್ಕ ಗುಡಿಗಳನ್ನು ನೋಡಿದ್ವಿ ನಾವು. ಇಷ್ಟು ದೊಡ್ಡ ಗುಡಿಗಳನ್ನು ನೋಡಿದ್ದಿಲ್ಲ. ನೋಡಿದ್ದಪ್ಪ ಅಂತಂದರೆ ಹಂಪಿ, ಮದುವೆ ಆದಮೇಲೆ ಹಂಪಿಗೆ ಹೋಗಿದ್ವಿ. ಆ ಹಂಪಿಯಲ್ಲಿ ವಿರೂಪಾಕ್ಷ ದೇವಸ್ಥಾನ, ಗಣೇಶನ ದೇವಸ್ಥಾನ, ತುಂಬ ದೇವಸ್ಥಾನ ಅದಾವು ಹಂಪಿಯೊಳಗೆ. ಅದೇ ದೊಡ್ಡ ದೇವಸ್ಥಾನ ಅಂದ್ಕೊಂಡಿದ್ದೆ ನಾನು. ಬಟ್ ಅವೆಲ್ಲ ಪುರಾತನ ಕಾಲದ್ದು. ಇವು ಎಲ್ಲ ಇವಾಗಂದರೆ ಭಾಳ ವರ್ಷ ಆಯಿತು ಬಿಡ್ರಿ. ಬಟ್ ಈಗಿನ ಕಾಲದ ದೇವಸ್ಥಾನಗಳಿವು ನೋಡ್ರಿ. ಎಲ್ಲರೂ ಬಂದಿರ್ತಾರೆ, ಫೋಟೋ ತಕ್ಕೊತಾರೆ, ವಿಡಿಯೋ ಮಾಡ್ಕೊತಾರೆ. ಅಷ್ಟು ಚೆನ್ನಾಗೈತೆ ಪ್ಲೇಸ್ ಮಾತ್ರ.
ನೋಡಿದ್ರಲ್ಲ ಫ್ರೆಂಡ್ಸ್, ದೇವಸ್ಥಾನ ಆ ರೀತಿ ಇತ್ತು. ಅಲ್ಲಿಂದ ಈಗ ಇಲ್ಲಿ ಪಕ್ಕದಲ್ಲಿ ಅಂದರೆ ಧ್ಯಾನ ಮಂದಿರ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ. ಇಲ್ಲಿ ಬಂದು ಧ್ಯಾನ ಮಾಡ್ಬೋದು. ಧ್ಯಾನ ಮಾಡೋರು ಧ್ಯಾನ ಮಾಡಿಕೊಂಡು ಹೋಗ್ಬೋದು ಫ್ರೆಂಡ್ಸ್. ಇಲ್ಲಿನೂ ಕೂಡ ಲಿಂಗನ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಮೇಲೆ ರಾಮನ ಅವತಾರಗಳನ್ನು ಪೇಂಟ್ ಮೂಲಕ ತೋರಿಸಿದ್ದಾರೆ ಹೊರಗಡೆ ಎಲ್ಲ ಸುತ್ತಾರ್ದ. ಆಮೇಲೆ ಇದು ನೋಡ್ರಿ ಓಂಕಾರೇಶ್ವರ ಆಶ್ರಮ ಕೂಡ ಐತಿ. ಇಲ್ಲಿ ಹಾಸ್ಟೆಲ್ ಐತಿ, ಎಲ್ಲ ಐತಿ ಫ್ರೆಂಡ್ಸ್. ದೇವಸ್ಥಾನದ್ದು ಸ್ಕೂಲ್ ಐತಿ. ಇಲ್ಲಿ ನಾನು ಫಸ್ಟು ದೇವ್ರಿಗೆ ಕೈ ಮುಗಿದು ಎಲ್ಲ ಸುತ್ತಾರ್ದ ನೋಡಾಕತ್ತಿದ್ದೆ. ನಮ್ಮ ಮನೆಯವರು ವಿಡಿಯೋ ಮಾಡಿ ನನ್ನ ಕೈಯಾಗ ಕೊಡಾಕತ್ತಿದ್ರು. ಮತ್ತು ಕಂಟಿನ್ಯೂ ಆಗಿ ನಾನು ಮಾಡಿದೆ ಫ್ರೆಂಡ್ಸ್. ನೋಡ್ಬೋದು ಎಷ್ಟು ಚೆನ್ನಾಗಿ ಪೇಂಟಿಂಗು ಮಾಡಿದ್ದಾರೆ ಫ್ರೆಂಡ್ಸ್. ಇವೆಲ್ಲ ಅಕ್ಷರಗಳು ನಿಮಗೆ ಕಾಣಿಸ್ತಾ ಇದ್ದಾವೋ ಏನೋ ಗೊತ್ತಿಲ್ಲ ನನಗಷ್ಟೊಂದು. ಇದು ಬಹುಶಃ ಪರಶುರಾಮ, ಆಮೇಲೆ ರೇಣುಕಾದೇವಿ, ಜಮದಗ್ನಿ ಅವ್ರದ್ದು ಅನಿಸುತ್ತೆ ಫ್ರೆಂಡ್ಸ್. ನನಗೂ ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ನೈಟ್ ಬೇರೆ ನಾನು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೋಡಿರಿ, ಇದು ಕೂಡ ಋಷಿ ಮುನಿಗಳದಾರ. ಕೆಳಗಡೆ ಎಲ್ಲ ಬರೆದಿದ್ರು ಅದನ್ನು ನಾನು ನೀಟಾಗಿ ನೀಟಾಗಿ ವಿಡಿಯೋ ಮಾಡ್ಕೊಂಡೀನಿ. ಒಂದೊಂದು ಮಿಸ್ ಆಗೈತಿ ಫ್ರೆಂಡ್ಸ್. ನೋಡಿರಿ, ಇಂಗ್ಲೀಷ್ನಾಗ ಯಜ್ಞ ಮಾಡೋದು ಇದೆಯಲ್ಲ ಚೆನ್ನಾಗೈತಿ. ಇಲ್ಲಿ ಕೂತ್ಕೊಂಡು ಏನಾದರೂ ಮನಸ್ಸಿಗೆ ಬೇಜಾರಾದ್ರೆ, ಒಂಥರ ಫ್ಯಾಮ್ಲಿ ಟೆನ್ಷನ್ನು ಈ ಥರ ಇರುತ್ತೆ ನೋಡ್ರಿ. ನಾವು ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಅಂತ ಬೇಜಾರಲ್ಲಿದ್ದಾಗ ಈ ರೀತಿ ಬಂದು ಇಲ್ಲಿ ಧ್ಯಾನ ಮಾಡಿಕೊಂಡು ಮನಸ್ಸನ್ನ ಹಗುರ ಮಾಡಿಕೊಂಡು ಹೋದ್ರೆ ತುಂಬ ಖುಷಿಯಾಗಿರುತ್ತೆ ಮನಸ್ಸು ಕೂಡ. ನೋಡ್ಬೋದು ಋಷಿ ಮುನಿಗಳು ಚೆನ್ನಾಗೈತಿ ಫ್ರೆಂಡ್ಸ್. ಭಾಳ ಶಾಂತವಾಗಿ ಶಾಂತಿಯನ್ನು ಕಾಪಾಡಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಹಾಕಿದ್ರು. ಇದು ಅಜ್ಜಾರ್ದು. ಇದು ನೋಡಿರಿ ಫ್ರೆಂಡ್ಸ್, ಅದೊಂದು ಯಾವ ಪೇಂಟ್ ಹಾಕ್ಯಾರ ನೋಡ್ರಿ, ಆ ಪೇಂಟ್ ಬಗ್ಗೆ ಕೆಳಗಡೆ ಎಲ್ಲ ನೀಟಾಗಿ ಬರೆದು ಹಾಕಿದ್ದಾರೆ. ಈ ವಿಡಿಯೋದಲ್ಲಿ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೋ ಏನೋ ಗೊತ್ತಿಲ್ಲ ನೋಡೋಕೆ. ಬಟ್ ಅಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ನಿಮಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ ಫ್ರೆಂಡ್ಸ್. ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಆಲ್ಮೋಸ್ಟ್ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಕೆಲವೊಂದು ಕಡೆಗೆ. ಅಲ್ಲ ಇದು ಮಾಡ್ತೀವಿ ತರಿಸಿದೆ ಇವೆಲ್ಲ. ನರಸಿಂಹ, ಉಗ್ರ ನರಸಿಂಹ. ಇದು ಏನಂತಾರಲ್ಲ, ವರಹ ಸ್ವಾಮಿ, ಉಗ್ರ ನರಸಿಂಹ. ಫುಲ್ ಶಾಂತವಾಗೈತಿ ಅದೆಲ್ಲ. ಇದು ವಾಮನ ಅವತಾರ. ಅಂದರೆ ಕೃಷ್ಣಂದು ಎಲ್ಲ ಅವತಾರಗಳನ್ನ ಇಲ್ಲಿ ಹಾಕಿದ್ದಾರೆ ನೋಡ್ರಿ. ವಾಮನ ಅವತಾರ. ಇದು ಪರಶುರಾಮ. ಪರಶುರಾಮ. ತೋರಿಸ್ಬಿಟ್ಟು ಹೋಗೋಣ. ಆ ಕಡೆ ಹೋಗಿ ಬರೋಣ, ಲೇಟ್ ಆಗುತ್ತೆ ಬರ್ರಿ. ಇಲ್ಲ ಇದೆ ಮ್ಯಾಗ ಇದಿದ್ದು. ಇದು ಯಾವ ದೇವ್ರ? ಶ್ರೀರಾಮ. ಏನು ಶ್ರೀರಾಮ? ಅದು ಕೃಷ್ಣ. ಇಲ್ಲಿ ದೊಡ್ಡ ಗಡಿಯಾರ HMT ಅವರು ಅಂದ ಕಾಲ ಕೊಟ್ಟಿರೋದು. ಹೌದಾ? ಅಲ್ಲೈತೆ ನೋಡ್ರಿ. ಇಲ್ಲಿನ ಅದಾವ. ಬರೋಣ ಬುದ್ಧನ ಅವತಾರ. ಆ ಕಡೆ ಗಣೇಶ ಅಲ್ಲ, ಕಲ್ಕಿ. ಇದು ಕಲ್ಕಿ ಅವತಾರ. ಇಲ್ಲಿ ಅದಾವ ಇನ್ನ. ಸಮುದ್ರ ಮಂಥನ. ಇದು ಆದಿಶೇಷ. ಇದು ಸಮುದ್ರ ಮಂಥನ. ಮೋಹಿನಿ ಅವತಾರ. ಇಲ್ಲೆಲ್ಲ ಫಂಕ್ಷನ್ ನಡೀತಾವೆ ಶಿವರಾತ್ರಿ ಹಬ್ಬದ ದಿವಸ. ನಮ್ಮ ಕಾರಲ್ಲಿ ನಿಂತೈತಿ, ಹುಡುಗರು ಅಲ್ಲೇ ಅದಾರ. ಅದು ಮಠ. ಅದು ಮಠ.
ಬರ್ತಾರೆ ನೋಡಿ ಇನ್ನು ಮ್ಯಾಗಿಂತ್ರ ಎಲ್ಲರೂ ಅದಿಲ್ಲ ಅಲ್ಲಿ ಮ್ಯಾಲೆ ಹೋಗೋಣ ನೋಡ್ರಿ ಅದೇನು HMT ಗಡಿಯಾರನ ಅದು ಸಿಮೆಂಟಿಲ್ ಮಾಡ್ಯಾರ ಅದನ್ನ ಹೌದಿಲ್ಲ ಮಷಿನ್ ಐತನ ಹಿಂದೆ ಮತ್ತು ಟೈಮ್ ಕರೆಕ್ಟ್ ಐತಿ ಈಗ ಅದು ಇಲ್ಲ ನಿಂತ್ಕೊಂಡೈತಿ HMT ಯಾವಾಗ ಸ್ಟಾಪ್ ಆಗೈತೆ ಸರ್ವಿಸ್ ಕೊಟ್ಟು ಸ್ಟಾಪ್ ಆಗೈತೆ ಅದು ಇಲ್ಲಿ ಬೆಲ್ ಹೊಡೆದ್ರೆ ನಮ್ಮ ಊರವರೆಗೂ ಕೇಳಿಸ್ತೈತಿ. ಹೌದಾ? ಬೃಂದಾವನ ಇದು ವನದುರ್ಗಿ ವನ ಇದು ಶಂಕರಾಚಾರ್ಯ ಎಂದು ಇದು ವನದುರ್ಗೆ ಆಲದ ಮರ ಇದಾವ. ಆಲದ ಮರ ಅಲ್ಲ, ನಾವು PNT ರಾಜಣ್ಣ ವಾಕಿಂಗ್ ಬರ್ತಿದ್ವಲ್ಲ, ಇಲ್ಲೇ ಬರ್ತಿದ್ವಿ ಬೆಳಿಗ್ಗೆ. ವನದುರ್ಗ ಸ್ತೋತ್ರ ಸರ್ವಬಾಧ ವಿನಾಶಿನಿ ದೇವ ಕರ್ಪೂರ ಕ್ಲೇಶಕ್ಕೆ ಹಾಕಿಲ್ಲ. ಇಸ್ಲಾಂ ಧರ್ಮದ್ದು ಹಾಕಿಲ್ಲ ಅಲ್ಲಿ, ಯಾಕೆ? ಬುದ್ಧ ಜೈನ್ ಧರ್ಮದ್ದು ಐತಿ. ಹಾಂ ಇದು ಬೌದ್ಧ ಧರ್ಮದ್ದು. ಗ್ರಂಥ ಸಾಹಿತ್ಯ ಸಿಖ್ ಧರ್ಮದ್ದು. ಬರೀ ಇದನ್ನ ಗ್ರಂಥ ಅಷ್ಟೇ ಐತಲ್ಲ. ಶಂಕರಾಚಾರ್ಯ ಅವರು ಅದ್ವೈತ ಸಿದ್ಧಾಂತ. ರಾಮಾನುಜಾಚಾರ್ಯ. ಅದು
ನೋಡ್ರಿ ಈಗ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಆರ್ ನಗರ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೊಂಟಿವಿ. ಇವ್ರಿಬ್ರನ್ನ ಇಲ್ಲೇ ಬಿಟ್ಟು ಹೋಗಿದ್ವಿ. ನಾನು ನಮ್ಮ ಅಪ್ಪನ ಫೋನಲ್ಲಿ ವ್ಲಾಗ್ ಮಾಡಿದ್ದೆ. ಇವಾಗ ನಮ್ಮಮ್ಮ ಕಂಟಿನ್ಯೂ ಮಾಡ್ತಾರೆ. ಹೌದಾ, ಮಾಡಿಯೇನ? ಕ್ಲಿಯರ್ ಆಗಿ ಬಂತ? ಅಷ್ಟೊಂದೇನು ಬಂದಿಲ್ಲ ಫ್ರೆಂಡ್ಸ್. ನಿಮ್ಮ ಅಪ್ಪಗೂ ಒಂದು ಹೊಸ ಫೋನ್ ಕೊಡಿಸ್ಬೇಕು. ಅಂದ್ರೆ ಅದನ್ನ ಎಲ್ಲಾರು ಹೋಗಿರ್ತಾನಲ್ಲ, ಅದೆಲ್ಲ ಮಾಡ್ಕೊಂಡು ಬರಕ್ ನಡೀತು. ಅದೇ ನಮ್ಮ ನವ್ಯ ಮನೇಲಿ ಅವನ್ ಇನ್ನೊಂದು ಕಾಣೋದಿಲ್ಲ, ಕತ್ಲಾಗಿತ್ತು ಬಿಡ. ಮುಂದೆ ಹೋಗಿ ಮಾಡ್ಯಾನ, ಕತ್ಲೈತಿ ಫ್ರೆಂಡ್ಸ್ ಇಲ್ಲೆಲ್ಲ. ಈಗ ಬರೋದು ಪಟ್ಟಣಗೆರೆ. ಪಟ್ನಿಗೆರೆ ಹೋಗ್ತು, ಹೋಯ್ತಾ? ಆ ಕಡೆ ಪಟ್ನಿಗೆರೆ ಮೇಲೆ ಬರಲಿಲ್ಲ ನಾವು. ಅಡಗರಹಳ್ಳಿ ಈಗ ಇಲ್ಲಿ ಸರ್ಕಲ್ ಬರುತ್ತಲ್ಲ, ಅದೇ ಜಯಣ್ಣ ಸರ್ಕಲ್. ಜಯಣ್ಣ ಸರ್ಕಲ್ ಅನ್ನ ಅದು. ನಾನು ಪಟ್ಟಣಗೆರೆ ಮಾಡಿದ್ದೆ. ಐವರಿ ಐವರಿ ಅಂತ ಏನಿದೆ? ಬೈದ ಲೇಕ್ ಏನ್ರಿ ಅದು? ಹೋಟೆಲನ? ಆನ್ಲೈನ್ ಸಿಗ್ನಲ್. ಇದು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗೋ ದಾರಿ. ಪಾರ್ಕಿಂಗ್ ಹೋಗಿ ಹಾಕಿಲ್ಲ ನಂಬರ್ತಾರೆ, ಹೋಗಿ ಹಾಂ, ಅಲ್ಲೇ ಸೇಫ್ ಆಗಿರ್ತಾರೆ. ಹಾಂ, ಹೌದಿಲ್ಲ? ಅದೇ. ಈಗ ಅವ್ರಿಗೂ ಒಳಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಅಲ್ಲೇ ನಿಂದಿರ್ಸ್ಬೋದಿತ್ತು. ಹಾಂ, ಅಲ್ಲಿ ಸಂಧ್ಯಾಗ ಅಲ್ಲಿ ಹ್ಞೂ. ಪಾರ್ಕಿಂಗ್ ದುಡ್ಡರು ಅದ ಕಾಂಪಿಟೇಷನ್ ಮ್ಯಾಗ ಚಿನ್ನ ತಗೋತಾರೆ. ಕಾಂಪಿಟೇಷನ್ ಮ್ಯಾಗ ಹಾಂ, ಯಾರಿಗೆ ಒಂದು ಕಡೆ ಇಷ್ಟ ಆಗಿದೆ ಇನ್ನೊಂದು ಕಡೆ ಹೋಗ್ಬೋದಲ್ಲ, ಅವ್ರಿಗೆ ಲಾಭ. ಇದೊಂಥರ ಸಿಟಿ ಪಾತ್ರೆ. ಅಂಗಡಿ ಮಸ್ತ್ ತಂದಿದ್ದು.
ನೋಡ್ರಿ ಫ್ರೆಂಡ್ಸ್. ದೇವಸ್ಥಾನ ನಾವು ಫಸ್ಟ್ ಶೂ ಬರ್ತಿದ್ವಲ್ಲ ಅದು ಅಂಗಡಿಲ್ಲ ಐತಿ. ಇದು ಅಲ್ಲ, ಅದಲ್ಲ ಹೌದೇನು? ನಾನಿದ್ದ ಹೊಟ್ಟೆ ಅಳಿಸಿಲ್ಲ ಆಕೆ ನಾನು. ಹೌದಾ? ಹತ್ತು ಬಿಟ್ಲಕ್ಕೆ ನಿದ್ದೆ ಇಲ್ಲ, ಹಸು ಆಗೈತಕ್ಕಿಗೆ. ಆಯ್ತು ಅಂದ್ರ ಹಿಂಗಿಟ್ರ ಎಲ್ಲ ಕವರ್ ಆಗುತ್ತಾ ಅಂತಂದು ನಮ್ಮ ಮಂಗಲ್ದೀಪ್ ಶಾಪ್, ನಮ್ದಲ್ಲ, ನಮ್ಮ ಇದು ನೋಡ್ರಿ ಶೂ ಅಂಗಡಿನೂ ಎಷ್ಟು ದೊಡ್ಡದು ಮಾಡ್ಯಾರ. ಶೂ ಅಂಗಡಿನೂ ಎಷ್ಟು ಮಾಡ್ಯಾರ ನೋಡ್ರಿ ಬಟ್ಟೆ ಹಂಗೆ. ಅದ ಓಪನ್ ಆಗಿತ್ತು ಅಂತ ಹೇಳಿರ. ಅದ ಇದೊಂದು ಇನ್ನೊಂದು ಮಂಗಲ್ದೀಪ್. ಸರ್ಕಸ್ಸು ಫಂಕ್ಷನ್ ಮಾಡ್ತಾರಲ್ಲ ಇದು. ಇಲ್ಲಿ ಫ್ರೆಂಡ್ಸ್ ಕಾಫಿ ಕಟ್ಟೆ ಅಂತ ಬರ್ತಾರಲ್ಲ, ಫ್ರೆಂಡ್ಸು ಇಲ್ಲಿ ಕಾಫಿ ಕೊಟ್ಟೆ ಇದೆ ನೋಡ್ರಿ ಫ್ರೆಂಡ್ಸ್. ಕಾಫಿ ಕೊಟ್ಟೆ ಚೆನ್ನಾಗಿರುತ್ತೆ ಊಟ, ನಾಷ್ಟಾ. ಸಂಗೀತ ನೋಡ್ರಿ, ಇವಾಗ ಗೋಲ್ಡಿಂದ ಅಂಗಡಿ, ಬಟ್ಟೆ ಅಂಗಡಿ ಅದೇ ಜಾಸ್ತಿ. ಇಲ್ಲಿ ನಾವು ಕೇಕ್ ತಗೊಂಡಿದೆ. ಕಾಂತಿ ಸ್ವೀಟ್ ಇವಾಗ ಐಸ್ ಕ್ರೀಮ್ಗೂ ಒಂದು ಇದು ಯಾಕೆ ಇವ್ರು ವಿಡಿಯೋ ಮಾಡಿ ಹಾಕೋತಾರ ಅಂತಂದು. ಒಬ್ರೊಬ್ರು ಗೊತ್ತಿರೋರು ಲಾಗರ್ ಇರ್ಬೇಕೇನೋ ಅಂತ. LG ಪಂಚದು ಒಂದು ಇದು ರಾಮರಾಜ್ ರಿಂಗ್ ಲೈಟ್ ಅಂಗಡಿ. ಹೌದೇನಾ? ನಾನು ಸೋಫಾ ತಗೊಂಡಿದ್ದು ನೋಡಿಲ್ಲ. ಎಲ್ಲಿ ತಗೊಂಡಿದ್ರವ? ಈ ಕಡೆ ಬರುತ್ತಾ ಆ ಕಡೆ? ಈ ಕಡೆ ಬರುತ್ತಂತ ನಾನು ನೋಡಿಲ್ಲ, ನೋಡೋಣ ಬರ್ರಿ. ಪೊಲೀಸ್ ಸ್ಟೇಷನ್ ಇತ್ತಲ್ಲ ಇಲ್ಲಿ. ಇದು ಯಾವ ಏರಿಯಾ? ಇದು RR ನಗರ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀವಿ. ನಮ್ಮ ವ್ಯಾನು ಈ ಸಂಧ್ಯಾಗ ಹೋಗುತ್ತಮ್ಮ, ಹಿಂಗೆ ಸ್ಟ್ರೈಟ್ ಹೋಗುತ್ತೆ. ಅವಾಗ ಬ್ಯಾಕ್ ಕೇಸ್ ಅಂಗಡಿ ಬ್ಯಾಕ್ ಕೇಸು. ಮೆಡಿಕಲ್ ಶಾಪು ಇದಕ್ಕೆ ಅನ್ಸುತ್ತಾ? ದೊಡ್ಡ ಹೋಟೆಲ್ ನೋಡೋದು ಹೆಂಗೈತದ. ನಾನು ಹೋಟೆಲ್ ಅಂತ ತಿಳಿದಿದ್ದೆ ಫಸ್ಟ್ ಸ್ಕೂಲು ಇಂದ ಬಿಟ್ಟಿದ್ದಳು, ಹೆಂಗೆ ಬರ್ತಿದ್ದೆ. ಸೈಕಲ್ ಅಂಗಡಿ, ನಾನು 7,000 ರೂಪಾಯಿ ಸೈಕಲ್ ಹಂಗ ಬಿದ್ದೈತಿ. ರಿಪೇರಿ ಮಾಡಿಸು ಅಂತಂದ್ರೂ ಮಾಡಿಸೋಲ್ಲ. ಓಡಿಸ್ನೀತ ಸಾಯಂಕಾಲ ಬರ್ತಾನ.
ಹತ್ರ ಜುಡಿಯೋ ಈಗ ಊಟಕ್ಕೆ ಹೋಗೋದಿದೆ ಫ್ರೆಂಡ್ಸ್.